ಟೈರ್ ಗ್ಯಾಸ್ ಸಿಡಿದು 4 ವಿದ್ಯಾರ್ಥಿಗಳು ಗಾಯಗೊಂಡಿರುವಂತಹ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಆಯೋಜಿಸಿದ ವಿಪತ್ತು ನಿರ್ವಹಣೆಯ ಕುರಿತು ಅಣುಕು ಪ್ರದರ್ಶನದಲ್ಲಿ ಈ ಅವಘಡ ಸಂಭವಿಸಿದೆ. ವಿಪತ್ತು ನಿರ್ವಹಣಾ ದಿನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಅಣುಕು ಪ್ರದರ್ಶನ ಏರ್ಪಡಿಸಲಾಯಿತು. ಈ ವೇಳೆ ಸಿಡಿಸಿದ ಅಶ್ರುವಾಯು ತಗುಲಿ ವಿದ್ಯಾರ್ಥಿಗಳು ಗಾಯಗೊಂಡಿರುವ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಕುರಿತಾಗಿ ಮಾತನಾಡ್ತಾರೆ ನಮ್ಮ ಪ್ರತಿನಿಧಿ. ಈ ಒಂದು ಘಟನೆ ಹೇಗೆ ಸಂಭವಿಸಿತು? ಇಲ್ಲಿ ಆಪತ್ತು ನಿರ್ವಹಣಾ ಸಮಿತಿಯವರೇ ಆಯೋಜಿಸಿದ ಒಂದು ಕಾರ್ಯಕ್ರಮ ಆಗಿತ್ತು, ಅಲ್ಲಿ ಈ ಒಂದು ಆಪತ್ತು ಸಂಭವಿಸಿದ ಹೇಗೆ ಅಂತ? ರಾಘವೇಂದ್ರ, ನಿಜವಾಗ್ಲೂ ಇದೊಂದು ದುರಂತನೆ ಅಂತ ಹೇಳ್ಬೋದು. ಯಾಕಂದ್ರೆ ಆಪತ್ತು ನಿರ್ವಹಣೆ ಮಾಡೋದು ಹೇಗೆ ಎಂದು ತೋರಿಸುವಂತ ಸಂದರ್ಭದಲ್ಲಿ, ಅಣುಪ್ರದರ್ಶನ ಮಾಡುವಂತ ಸಂದರ್ಭದಲ್ಲಿ ಆಪತ್ತು ನಡೆದಿರುವಂತದ್ದು ವಿಪರ್ಯಾಸ ಅಂತ ಹೇಳ್ಬೇಕು. ಇದು ಪೊಲೀಸ್ ಇಲಾಖೆಯಿಂದ ನಡೆದಂತ ಒಂದು ಅಚಾತುರ್ಯವೇ ಸರಿ. ಇವತ್ತು ಬೆಳಗ್ಗಿನ ಹೊತ್ತು ಅಂದ್ರೆ ಸುಮಾರು 9 ರಿಂದ 9:30 ಟೈಮ್ಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಅಪರಾಧ ಮಾಸಾಚರಣೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅಪರಾಧಗಳನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಮತ್ತು ವಿಪತ್ತನ್ನು ನಿಯಂತ್ರಿಸುವುದು ಹೇಗೆ ಅನ್ನೋ ಕುರಿತು ಅಣುಕು ಪ್ರದರ್ಶನ ಪೊಲೀಸರು ಮಾಡ್ತಾ ಇದ್ರು. ಈ ಅಂತ ಸಂದರ್ಭದಲ್ಲಿ ಪೊಲೀಸ್ ಪೇದೆ ಹಬ್ಬ ಸಿಡಿಸಿದಂತ ಅಂದ್ರೆ ಡಮ್ಮಿ ಸ್ಟೈಯಿಂಗ್ ಶೆಲ್, ಇದರಿಂದ ಆದಂತಹ ಒಂದು ಗುಂಡು ನೇರವಾಗಿ ವಿದ್ಯಾರ್ಥಿಗಳ ಗುಂಪನ್ನು ಚದುರಿಸಿದೆ. ಹೀಗಾಗಿ ಪರಿಣಾಮ ಅಲ್ಲಿ ಇರುವಂತಹ ಸುಮಾರು 5 ಜನ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಜೊತೆಯಲ್ಲಿ ಅಲ್ಲಿರುವಂತಹ 2 ನರ್ಸ್ ಕೂಡ, ಅಂದ್ರೆ ಅಲ್ಲಿ ಆಂಬ್ಯುಲೆನ್ಸ್ ಬಂದಿತ್ತು ಮತ್ತು ಪ್ರಥಮ ಚಿಕಿತ್ಸೆ ನೀಡಲಿಕ್ಕೆ ಕೂಡ ಅಲ್ಲಿಯ ಸಿಬ್ಬಂದಿಗಳು ಬಂದಿದ್ರು. ಅವರು ಇಬ್ರು ಕೂಡ ಇದರಲ್ಲಿ ಗಾಯಗೊಂಡಿದ್ದಾರೆ. ಪ್ರಮುಖವಾಗಿ ಇಲ್ಲಿನ ಬಾಪೂಜಿ ಪ್ರೌಢಶಾಲೆ ವಿದ್ಯಾರ್ಥಿಗಳಾದಂತಹ ಹರ್ಷಿತಾ, ಕಾವ್ಯ, ಮೋನಿಶಾ, ರಾಧಾ ಮತ್ತು ವಿದ್ಯಾ ಗಾಯಗೊಂಡಿದ್ದಾರೆ. ಇವರನ್ನು ತಕ್ಷಣ ಅಲ್ಲಿಯ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಅಂದ್ರೆ ವಿನಾಯಕ ನರ್ಸಿಂಗ್ ಹೋಮ್ಗೆ ದಾಖಲಿಸಿ ಎಲ್ರಿಗೂ ಕೂಡ ಚಿಕಿತ್ಸೆ ನೀಡಿದ್ದಾರೆ. ಈಗ ಎಲ್ಲರೂ ಕೂಡ ಚೇತರಿಸಿಕೊಳ್ತಾ ಇದ್ದಾರೆ. ರಾಘವೇಂದ್ರ, ಈ ಘಟನೆಗೆ ಏನ್ ಕಾರಣ ಅಂತ ಮಂಜುನಾಥ್? ಅಂದ್ರೆ ಯಾರ್ದಾರು ನಿರ್ಲಕ್ಷ್ಯ ಇತ್ತಾ ಅಥವಾ ಅವರಿಗೆ ಅನುಭವ ಕಡಿಮೆ ಇತ್ತಾ? ಏನ್ ಕಾರಣ ಏನಿದಕ್ಕೆ? ಇಲ್ಲಿ ನಿಜವಾಗ್ಲೂ ಒಂದು ಅಚಾತುರ್ಯ ಮತ್ತೆ ಪೊಲೀಸ್ ಪೇದೆಯೊಬ್ಬನ ನಿರ್ಲಕ್ಷ್ಯನ ಅಂತ ಹೇಳ್ಬಹುದು. ಹಾಗಾಗಿ ಯಾಕಂದ್ರೆ ಮೇಲಕ್ಕೆ ಹೋಗುವಂತಹ ಒಂದು ಗುಂಡು ನೇರವಾಗಿ ವಿದ್ಯಾರ್ಥಿಗಳ ಕಡೆಗೆ ಬಂದಿರುವಂತದ್ದು ನಿಜಕ್ಕೂ ಆತನ ನಿರ್ಲಕ್ಷ್ಯ ಅಥವಾ ಅನುಭವ ಕಡಿಮೆ ಇದೆ ಎನ್ನುವಂಥದ್ದು ಇನ್ನೂ ತನಕ ಗೊತ್ತಾಗಿಲ್ಲ. ಈಗಾಗಲೇ ಪೊಲೀಸರು ಕೂಡ ಅಂದ್ರೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಲಕ್ಷ್ಮಣ್ ಕೂಡ ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಬಹುಶಃ ಇಲ್ಲಿ ಪೊಲೀಸ್ ಪೇದೆಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ರಾಘವೇಂದ್ರ, ಇದ್ರ ಬಗ್ಗೆ ಏನಾದ್ರು ದೂರ ದಾಖಲಾಗಿದೆಯಾ? ಪೋಷಕರೇನಾದ್ರು ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ?
ಸಹಜವಾಗಿ ಯಾಕಂದ್ರೆ ಇಂತಹ ಏನು ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳನ್ನು ಬಳಸ್ಕೊಳ್ಳುವುದು ಸಹಜವಾಗಿದೆ. ಆದ್ರೆ ಸೊ ಹಾಗೆ ಏನು ಗಾಯಗೊಂಡಂತಹ ವಿದ್ಯಾರ್ಥಿಗಳ ಪೋಷಕರು ಈಗಾಗಲೇ ಧಾವಿಸಿದ್ದಾರೆ. ಅಂದ್ರೆ ವಿನಾಯಕ ನರ್ಸಿಂಗ್ ಹೋಮ್ ಹತ್ರ ಧಾವಿಸಿದ್ದಾರೆ. ತಮ್ಮ ಮಕ್ಕಳಿಗೆ ಈ ರೀತಿ ಆಗಿರೋದನ್ನು ಅವರು ಕೂಡ ಖಂಡಿಸಿದ್ದಾರೆ. ಮತ್ತೆ ಮಕ್ಕಳಿಗೆ ಸುರಕ್ಷತೆ ಬಗ್ಗೆ ಪಾಠ ಮಾಡಬೇಕಾದಂತ ಇವರೇ ಪೊಲೀಸ್ ಈ ರೀತಿ ಅವಘಡ ಸಂಭವಿಸುವುದಕ್ಕೆ ಅವರು ಕೂಡ ಖೇದ ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ ಈಗ ಪೊಲೀಸರ ವಿರುದ್ಧ ದೂರು ನೀಡಬೇಕಾ ಅಥವಾ ಬೇಡವಾ ಎನ್ನುವಂತ ಒಂದು ಜಿಜ್ಞಾಸೆಯಲ್ಲೂ ಕೂಡ ಅವರು ತೊಡಗಿದ್ದಾರೆ. ರಾಘವೇಂದ್ರ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ಏನಾಗಲ್ಲ